ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ರೆ ಅಂದ್ಕೋತೀನಿ. ಏನಿಲ್ಲ, ಲಾಗ್ ಮಾಡ್ತಿದ್ದೆ. ಲಾಗ್ ಎಲ್ಲ ಮುಗಿದ ಕೆಲಸ ಅಪ್ಲೋಡ್ ಮಾಡೋಕ್ಕೆ ಆಗುವತ್ತು. ಫಸ್ಟ್ ದಿನದಲ್ಲಿ ಏನು ಲಾಗ್ ಹಾಕಿನ ಅಷ್ಟೇ, ಆಮೇಲೆ ಏನು ಲಾಗ್ ಹಾಕ್ಲಿಕ್ಕಾಗಲಿಲ್ಲ. ಯಾಕಂದ್ರೆ ಮೊಬೈಲ್ ಚಾರ್ಜ್ ಇದ್ರೆ ಕ್ಯಾಮ್ರಾ ಚಾರ್ಜ್ ಇರಲ್ಲ, ಕ್ಯಾಮ್ರಾ ಚಾರ್ಜ್ ಇದ್ರೆ ಮೊಬೈಲ್ ಚಾರ್ಜ್ ಇರಲ್ಲ. ಎರಡೂ ಚಾರ್ಜ್ ಇತ್ತಂದ್ರೆ ಟೈಮ್ ಇರಲ್ಲ. ಚೆಡ್ ಹೆರಂಗೆ ತಂಡಿ ಐತಿ, ಚೆಡ್ ಹೆರಂಗೆ ಗಾಡಿ ಹಿಡಿದಲ್ಲ ಐತಿ. ದಿನಕ್ಕೆ 500 400 ಮಿನಿಮಮ್ 400 ಪಿಕ್ಸ್ ಐತೆ. ಇವತ್ತಿಗೆ 5ನೇ ದಿವಸ, 7ನೇ ತಾರೀಕು. ನಿನ್ನೆ ರಾತ್ರಿ ಇದ್ರಾಗಿದ್ವಿ, ಎಲ್ಲಿ ಪ್ರಯಾಗರಾಜ್ದಾಗಿದ್ವಿ. ಮೊನ್ನೆ ರಾತ್ರಿ ಇದ್ವಿ. ನಿನ್ನೆ ಬಂದ್ರೆ ಇವಾದಾಗ ಸ್ಟೇ ಮಾಡಿದ್ವಿ. ಭಾಳ ಜನ ಕಮೆಂಟ್ ಹಾಕಿದ್ರಿ ಇನ್ಸ್ಟಾಗ್ರಾಮ್ ಒಳಗೆ, ಫೇಸ್ಬುಕ್ ಒಳಗೆ, ಆಮೇಲೆ ಇನ್ಸ್ಟಾಗ್ರಾಮ್ದಾಗ್ರೆ ಸಿಕ್ಕಾಪಟ್ಟೆ ಮೆಸೇಜ್ ಬಂದಾವೆ. ಲೆಕ್ಕಿರ್ಲಾರ್ದಷ್ಟು ಮೆಸೇಜ್ ಬಂದಾವೆ. ಪಾಪ ನಂಬರ್ ಕಳಿಸ್ರಿ ಅಣ್ಣ, ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೇಳಬೇಕು. ನಾವು ಬೈಕ್ ಮೇಲೆ ಹೋಗೋರ್ದೀವಿ, ನಾವು ಕಾರ್ ತೊಗೊಂಡು ಹೋಗೋರ್ದೀವಿ, ನಾವು ಉಡುಪಿಲಿಂದ ಹೋಗೋರ್ದೀವಿ, ನಾವು ಹೊನ್ನಾವರ್ಲಿಂದ ಹೋಗೋರಿದ್ದೀವಿ, ನಾವು ಗುಲ್ಬರ್ಗದಿಂದ ಹೋಗೋರಿದ್ದೀವಿ ಅಂತ. ಆಲ್ರೆಡಿ GPS ಯೂಸ್ ಮಾಡೋರಿಗೆ ಆಮೇಲೆ ಸ್ವಲ್ಪ ಕೆಲವ್ರಿಗೆ ಮಾಹಿತಿ ಇರ್ತೈತಿ. ಆದರೂ ಕೂಡ ಕೆಲವೊಂದು ಡೌಟ್ಸ್ ಇರ್ತಾವೆ. ನನಗೂ ಡೌಟ್ಸ್ ಇತ್ತು ಬರಾಗ, ಈ ಕಡೆ ಬರಾಗ ಥಂಡಿ ಹೆಂಗಿರ್ತೈತಿ, 108 ಥರ ಡೌಟ್ಸ್ ಇತ್ತು. ಸೊ ಅವ್ರೇನು ಕಮೆಂಟ್ ಹಾಕ್ಯಾರು, ಮೆಸೇಜ್ ಮಾಡ್ಯಾರಲ್ಲ, ಅದ್ರ ಮೇಲೆ ಇದೊಂದು ವಿಡಿಯೋ ಮಾಡ್ಲತ್ತೀನಿ. ಯೂಸ್ ಆಗ್ಬೋದು, ಪಟ ಭಾಳ ಲೆಂತ್ ಆಗಲ್ಲ. ಫಸ್ಟ್ ಇನ್ಫಾರ್ಮೇಷನ್, ನಾನು ಬೈಕ್ ಮೇಲೆ ಬಂದೀನಿ. ಸ್ಪ್ಲೆಂಡರ್ ಪ್ಲಸ್ ಬೈಕ, 100cc ಬೈಕ. ನನ್ನ ಎವರೇಜ 65 ನಾನು ನಾರ್ಮಲ್ ಊರಾಗ ತಿರುಗಾಡಕ್ಕೆ ಕೊಡ್ತೈತಿ. ಬಟ್ ಇಲ್ಲಿ ಹೈವೇ ಮೇಲೆ, ನ್ಯಾಷನಲ್ ಹೈವೇ ಇರೋದ್ರಿಂದ ಏನಾಗುತ್ತೆ ಅಂದ್ರೆ 80-90 ಪಿಕ್ಸ್ ಹೊಡಿದ್ರಿಂದ ಎವರೇಜ್ ಭಾಳ ಫೇಲ್ ಆಗುತ್ತೆ. ನಾನು ಎವರೇಜ್ ಏನು ಮಾಡೀನಿ ಅಂದ್ರೆ ₹100 ಪೆಟ್ರೋಲ್ಗೆ 50 ಕಿಲೋಮೀಟ್ರ್ ಕೊಡ್ತೈತಿ ಅಂತ ನಾನೊಂದು ಅಂದಾಜು ಹಿಡ್ದೀನಿ. ಸೊ ಅದೇ ಲೆಕ್ಕಲೇ ಹೊಂಟೈತಿ, ಜಾಸ್ತಿ ಏನು ಕೊಟ್ಟಿಲ್ಲ. ಒಂದು ರೌಂಡ್ಗೆ ಒಂದು ಸಲ ಪ್ರಯಾಗರಾಜ್ ರೀಚ್ ಆಗಲಿಕ್ಕೆ ₹3,000, ವಾಪಸ್ ಬರೋಕೆ ₹3,000, ₹6,000 ಪೆಟ್ರೋಲ್ ಸ್ಪ್ಲೆಂಡರ್ ಪ್ಲಸ್. 50 ಕಿಲೋಮೀಟ್ರ್ ₹100 ಅಂತ ಲೆಕ್ಕ ಹಾಕಿನ. ಮ್ಯಾಲೆ ಒಂದು 4-5 ಲೀಟ್ರ್ ಉಳಿತೈತಿ. ಅಂದ್ರೆ 4-5 ಲೀಟ್ರ್ ಅಂದ್ರೆ ಒಂದು ಆಲ್ಮೋಸ್ಟ್ ₹5,500 ತನಕ ಪೆಟ್ರೋಲ್ ಹೋದೈತಿ ಸ್ಪ್ಲೆಂಡರ್ ಪ್ಲಸ್ಸು. ನೀವೇನ್ರಿ ಬುಲೆಟಾ ಅದು ಇದು ತರೋದ್ರೆ ನಿಮಗೆ ಬಿಟ್ಟದ್ದು, ಅದು ಎವರೇಜ್ ಹೆಂಗೆ ಕೊಡ್ತೈತಿ ಅದ್ರ ಮೇಲೆ ನಿಮಗೆ ಬಿಟ್ಟದ್ದು. ಆಮೇಲೆ ಗಾಡಿ ಮೇಲೆ ಬಂದ್ರೆ ಟಯರ್ಡ್ ಆಗ್ತೈತೆ ಇಲ್ಲೋ ಅಂತ ಭಾಳ ಜನ ಕೇಳತ್ರಿ. ದೇವ್ರಾನಿ ಗಾಡಿ ಮೇಲೆ ಟಯರ್ಡ್ ಆಗಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಹೆಂಗೆ ಹೊಡಿತೀರಿ, ಎಷ್ಟು ಕಿಲೋಮೀಟ್ರ್ ಹೊಡಿತೀರಿ ಅದ್ರ ಮೇಲೆ ಡಿಪೆಂಡ. ನನಗಂತೂ ಗಾಡಿ ಮೇಲೆ ಟಯರ್ಡ್ ಆಗಿಲ್ಲ. ನನಗೆ ಗಾಡಿ ಮೇಲೆ ಎಫೆಕ್ಟೇ ಆಗಿದ್ದಂದ್ರೆ ಏನಪ್ಪ ಅಂದ್ರೆ ಈ ಬ್ಯಾಕ್ ಪೇನ್, ನಡ ಅಲ್ಲ ಈ ಮಾರಿ ಮೇಲೆ ಏನು ಗುಳಿ ಹೇಳ್ತಾವಲ್ಲ, ಅವು ಬ್ಯಾಕ್ ಮೇಲೆ ಹೇಳ್ತಾವ. ಇದು ಒಂದೇ ಎಫೆಕ್ಟ್ ಆಗೈತಿ. ನಂಗೆ ನಡ ಬೇನೆ ಆಗೋದು, ಮೊಳಕಾಲು ಬೇನೆ ಆಗೋದು, ಕಾಲು ಬೇನೆ ಆಗೋದು ಏನೇನೂ ಆಗಿಲ್ಲ. ದೇವರಾನೇ ಏನೂ ಆಗಿಲ್ಲ, ಸೀರಿಯಸ್ಲಿ ಹೇಳ್ತೀನಿ. ಆದ್ರೆ ನಾನು ಶ್ರೀಶೈಲಕ್ಕೆಲ್ಲ ಬೈಕ್ ಮೇಲೆ ಹೋಗುವಾಗ ನನಗೆ ಒಂದು ಸಲ ಬ್ಯಾಕ್ ಪೇನ್ ಆಗಿತ್ತು. HF ಡಿಲಕ್ಸ್ ಗಾಡಿ ಮೇಲೆ ಹೋಗಿದ್ದೆ ನಾನು ಶ್ರೀಶೈಲಕ್ಕೆ. ಅವಾಗ ಸ್ಪ್ಲೆಂಡರ್ ಪ್ಲಸ್ ಮೇಲೆ ನಾನು ಮೊನ್ನೆ ಲಾಸ್ಟ್ ಮಂತ್ ಗೋವಾಕ್ಕೆ ಹೋಗಿದ್ದೆ. ನನಗೆ ಅಷ್ಟೇನು ಸ್ಟೇನ್ ಆಗಿಲ್ಲ, ಈಗೂ ಆಗಲಿಲ್ಲ ಸ್ಪ್ಲೆಂಡರ್ ಪ್ಲಸ್ ಮೇಲೆ. ಪಲ್ಸರ್ ಮೇಲೆ ಒಂದು ಸಲ ಹೋಗಿದ್ದೆ, ಅವಾಗ ಶೋಲ್ಡ್ರ್ ಹಿಡಿದಿತ್ತು. ಬಟ್ ಇವಾಗ ನನಗೆ ಬೆಳಿಗ್ಗೆ ಚಳಿ ಒಳಗೆ ಇಲ್ಲೊಂದು ಸ್ವಲ್ಪ ಪೇನ್ ಆದಂಗೆ ಆಯಿತು. ಬಿಟ್ರೆ ಸ್ಪ್ಲೆಂಡರ್ ಮೇಲೆ ಅಷ್ಟು ನನಗೆ ಎಫೆಕ್ಟ್ ಆಗಿಲ್ಲ. ಆಮೇಲೆ ಸ್ವಲ್ಪ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ಲಿ, ನೀವು ಜರ್ನಿ ಮಾಡೋರಿದ್ರಿ ಅಂದ್ರೆ ಫಸ್ಟ್ ಕ್ವಶನ್ ಪೆಟ್ರೋಲ್ದಾಯಿತು. ಸೆಕೆಂಡ್, ಯಾವ ರೂಟ್ಲೇ ಹೋಗ್ಬೇಕು. ನೀವು ಉಡುಪಿಲಿಂತರಿ ಹೋಗ್ರಿ ಅಂದ್ರೆ ನಿಮಗೆ ನಿಯರ್ ಆಗುವಂಥ GPS ಒಳಗೆ ಹಾಕಿ ನೋಡಿರಿ. GPS ಯೂಸ್ ಮಾಡೋದು ಭಾಳ, ನಾನು ಹಿಂದೆ ಕೂತ ನನ್ನ ದೋಸ್ತ, ಅವ್ನಿಗೆ GPS ಯೂಸ್ ಮಾಡೋಕ್ಕೆ ಬರಲಿಲ್ಲ. ನಾನೇ ಹೇಳ್ಕೊಡ್ದಾಯ್ತು ಅವ್ನಿಗೆ ಪರಿಸ್ಥಿತಿ. ಮುಂದಿನ ಡೆಸ್ಟಿನೇಷನ್ ಹಾಕೋನ ಸರ್ಚ್ ಒಳಗೆ ಹಾಕ್ಲತ್ತಿದ್ದ. ಸೊ ಅಲ್ಲಿ ಮ್ಯಾಲೆ ಕೆಳಗೆ ಆಪ್ಷನ್ ಇರುತ್ತೆ, ಅಲ್ಲಿ ನೀವು GPS ಆನ್ ಇಟ್ಟು ನಿಮ್ಮ ಲೈವ್ ಲೊಕೇಶನ್ ಹಾಕಿ ಕೆಳಗೆ ನೀವು ಡೆಸ್ಟಿನೇಷನ್ ಹಾಕಿದ್ರೆ ರೀಚ್ ಆಗ್ತಿರ್ತೀರಿ. ನೀವು ಅದ್ರ ಬಗ್ಗೆ ನೋಡ್ಕೊರಿ. ಬೆಸ್ಟ್ ದಾರಿ ಅಂದ್ರೆ ಗುಲ್ಬರ್ಗಾದವರು ಆ ಕಡೆ ನಾಂದೇಡ್ ಹೊಯ ಅವ್ರದ್ದೊಂದು ರೂಟ್ ಬರ್ತೈತಿ. ಆ ರೂಟ್ ಸ್ವಲ್ಪ ಹಾಳೈತಿ, ಸರಿ ಇಲ್ಲ. ಸ್ವಲ್ಪ ಅದು ಏನು ಜಾಸ್ತಿ ಇಲ್ಲ, ಸ್ವಲ್ಪ ಸರಿ ಇಲ್ಲ. ಒಂದು 50-100 ಕಿಲೋಮೀಟ್ರ್ ಏನೋ ಸರಿ ಇಲ್ಲ ಅಂತ ನನಗೆ ಗೊತ್ತಾಗೈತಿ. ನಾನು ಬಂದಿದ್ದ ರೂಟ್ ಎಕ್ಸ್ಟ್ರಾರ್ಡಿನರಿ ಅಂದ್ರೆ ಬಿಜಾಪುರ್ ಟು ಪ್ರಯಾಗರಾಜ್ ನ್ಯಾಷನಲ್ ಹೈವೇ ಎಕ್ಸ್ಟ್ರಾರ್ಡಿನರಿ ಐತಿ. ಅದು ನನ್ನ ಫ್ರೆಂಡ್ ಒಬ್ಬ ಇವತ್ತು ಬರಾಯ್ತದತ್ತ, ಅವ್ನು ದಾರಿ ತಪ್ಪೇನಂತ. 100 ಕಿಲೋಮೀಟ್ರ್ ದಾರಿ ತಪ್ಪ ದೋಸ್ತ, ನಾವು ಬೇರೆ ರೂಟಿಗೆ ಹೋಗಿದ್ವಿ ಅಂತಂದ. ಅವ್ನು ಹೆಂಗೆ ತಪ್ಪಿದ್ದು ಏನೋ ನನಗೆ ಗೊತ್ತಿಲ್ಲ. ಅಷ್ಟು ಹೇಳ್ದೆ, ನಾನು ಗಾಡಿ ಮೇಲಿದ್ದ ಕಾಲ್ ಕಟ್ ಮಾಡೀನಿ. ಬೆಸ್ಟ್ ಹೇಳ್ತೀನಿ, ಬಿಜಾಪುರದಿಂದ ಸೋಲಾಪುರದಿಂದ ತುಳಜಾಪುರದಿಂದ ಲಾಥೂರದಿಂದ ನಾಂದೇಡದಿಂದ ನಾಗ್ಪುರದಿಂದ ಜಬಲ್ಪುರ, ನಾಗ್ಪುರದಿಂದ ಈ ಮಧ್ಯಪ್ರದೇಶದ ಒಂದು ಬರುತ್ತಿಲ್ಲ, ಜಬಲ್ಪುರ ಹಾಕ್ರಿ. ಜಬಲ್ಪುರದಿಂದ ರೇವಾದಿಂದ ಪ್ರಯಾಗರಾಜ್ ನ್ಯಾಷನಲ್ ಹೈವೇ ಐತಿ. ಒಟ್ಟ ತಿಳಿ ಕಟ್ಸೋಬೇಡ್ರಿ. UP ಒಳಗೆ ನ್ಯಾಷನಲ್ ಹೈವೇ ಹೆಸರಿಗಟ್ಟ ಐತಿ, ಬಟ್ ಅಷ್ಟು ಒಂದು 70 ಕಿಲೋಮೀಟ್ರ್ ರೀ ಅದು ಹೆಸರಿಗಟ್ಟ ನ್ಯಾಷನಲ್ ಹೈವೇದಿಂದ ಒಳಗಡೆನೆ ಮೇಲೆ ರೋಡ್ ಮೇಲೆ ದನಗಳು ಕಟ್ಟಾರು, ರೋಡ್ ಮೇಲೆ ಅಂಗಡಿಗಳು ಅದಾವು, ರೋಡ್ ಮೇಲೆ ಪಾರ್ಕಿಂಗ್ ಎಲ್ಲ UP ಒಳಗೆ. ಆದ್ರೆ ಮಧ್ಯಪ್ರದೇಶ ಒಳಗಂತೂ ನೀವು ಇನ್ನೊಂದು ರೂಟ್ ಅಂದ್ರೆ
ಈ ನಾಗ್ಪುರ್ ಜಬಲ್ಪುರ್ ಹೈವೇ ಎಕ್ಸ್ಟ್ರಾರ್ಡಿನರಿ ಹೈವೇ ಐತಿ. ಯಾಕಂದ್ರೆ ಇದು ಏಷ್ಯಾ ಖಂಡದೊಳಗೆ ಸೌಂಡ್ ಪ್ರೂಫ್ ಹೈವೇ ಅಂತ ಕರೀತಾರೆ. ಅಂದ್ರೆ ನೀವು ರಸ್ತೆ ಮೇಲೆ ಹೋಗುವಾಗ ಏನು ಸೌಂಡ್ ಆಯ್ತಲ್ಲ ಅದು ಹೊರಗಡೆ ಸೌಂಡ್ ಹೋಗಲ್ಲ. ಅಂದ್ರೆ ಅಲ್ಲಿ ಎಲ್ಲ ಫಾರೆಸ್ಟ್ ಏರಿಯಾ ಅದು. ಯಾವುದದು ನ್ಯಾಷನಲ್ ಪಾರ್ಕ್ ಬರುತ್ತೆ ಒಂದು ಮಧ್ಯಪ್ರದೇಶದಾಗ, ಪನ್ನಾ ಮತ್ತು ಇನ್ನೊಂದು ಯಾವುದೋ ನ್ಯಾಷನಲ್ ಪಾರ್ಕ್ ಐತಿ. ಈಗ ನಾವು ಬಂದಿದ್ದು ಪನ್ನಾದಿಂದ ಬಂದ್ವಿ. ಹೋಗಾಗ ಅದ್ರ ನ್ಯಾಷನಲ್ ಪಾರ್ಕ್ ನೀವು ಗೂಗಲ್ ಒಳಗೆ ಸರ್ಚ್ ಮಾಡಿ ನೋಡಿರಿ, ಭಾರಿ ಹೈವೇ ಐತಿ, ಎಕ್ಸ್ಟ್ರಾರ್ಡಿನರಿ ಹೈವೇ ಐತಿ. ಸೊ ಆ ಹೈವೇ ಮೇಲೆ ಬರ್ತೀರಿ, ಏನೂ ತೊಂದರೆ ಆಗಲ್ಲ. ಆಮೇಲೆ ಇನ್ನೊಂದು, ರೂಮ್ ಸ್ಟೇ ಎಲ್ಲಿ ಅಂತ ಕೇಳಾಕತ್ತೀರಿ. ಅಪ್ ಟು ಮಹಾರಾಷ್ಟ್ರ ದಾಟು ತಕ್ಕ ನೀವು ರೂಮ್ ಮಾಡಿರಿ. ಎಲ್ಲಿ ಮಾಡ್ರಿ 300-400 ರೂಮ್ ಸಿಗ್ತಾವೆ, ಆದಷ್ಟು ಕೇಳಿರಿ. ಆಮೇಲೆ ಎಲ್ಲಿ ಮಾಡಬೇಕು, ಹೈವೇ ಮೇಲೆ ಮಾಡೋಕೆ ಹೋಗ್ಬೇಡ್ರಿ. ಹೈವೇ ಮೇಲೆ ಮಾಡಿದ್ರೆ ಕಾಸ್ಟ್ಲಿ ಆಗುತ್ತೆ. ನೀವು ನಿಯರೆಸ್ಟ್ ಯಾವುದಾದ್ರೂ ದೊಡ್ಡ ಸಿಟಿ ಇರ್ತೈತಿ, ತಾಲೂಕಾ ಲೆವೆಲ್ ಸಿಟಿ ಇರ್ತಾವಲ್ಲ, ಅಂಥ ಸಿಟಿಗೆ ಹೋಗಿ ಏನು ಮಾಡೋದು, ಅಲ್ಲಿರುವಂಥ ಮೇನ್ ಬಸ್ ಸ್ಟ್ಯಾಂಡ್ ಊರೊಳಗೆ ಹೊಡಿದು ಗಾಡಿ, ಹೈವೇದಿಂದ ಒಳಗೆ ಹೊಡೆದು ಏನು ಮಾಡೋದು ಅಂದ್ರೆ ಲೇಟ್ ಮಾಡೋಕೆ ಹೋಗ್ಬೇಡ್ರಿ. 10 ಗಂಟೆ ಮುಂದೆ ಹೋದ್ರೆ ನಾವು ಹೇಳಿದ್ದೆ ಫೈನಲ್. ಸ್ವಲ್ಪ ಆದಷ್ಟು 8 ಗಂಟೆ 9 ಗಂಟೆ ಒಳಗೆ ಹೋದ್ರೆ ಅಂದ್ರೆ ನಿಮಗೆ ಬೇಕಾದಷ್ಟು ರೇಟಿಗೆ ರೂಮ್ ಸಿಗ್ತಾವೆ. ಹ್ಯಾಕಿಂಗ್ಸ್ ಅಂದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಕೆಲವೊಂದು ಚೀಪೆಸ್ಟ್ ರೂಮ್ಸ್ ಇರ್ತಾವೆ. ನಮಗೇನು ರೀ, ನಮ್ಮ ಮನೆಗಿಂತ ಸ್ವಲ್ಪ ಸ್ವಚ್ಛ ಇದ್ರೆ ಸಾಕು, ಮನ್ಕೊಂಡು ಅದು ಹೋದ್ರೆ ಸಾಕು, ರೊಕ್ಕ ಕಡಿಮೆ ಹೋದ್ರೆ ಸಾಕು, ಅದೊಂದೇ ತಲೆ ಇಟ್ಕೋಬೇಕು. ನೀವು ಹೈಫೈ ಇದ್ರೆ ರೊಕ್ಕ ಹೆಚ್ಚು ಕೊಡ್ಬೋದು. ಅಲ್ಲೇ ಹೈವೇ ಪಕ್ಕ 1200, 1500, 2000 ಎಲ್ಲ ರೂಮ್ ಸಿಗ್ತಾವೆ. ಸೊ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ರೆ ಅಂದ್ರೆ 300-400 ಡಾರ್ಮೆಟ್ರಿನೂ ಸಿಗ್ತಾವೆ, ರೂಮು ಸಿಗ್ತಾವೆ, ಅದೊಂದು ಬೆಟ್ರ್. ಅಲ್ಲಿಂತ ವಾಪಸ್ ಬಂದು ಮಹಾರಾಷ್ಟ್ರದ ಆಟನ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶಕ್ಕೆ ಬಂದ್ರಂದ್ರೆ ಅಲ್ಲಿ ಹೆಂಗಿರ್ತೈತೆ ಅಂದ್ರೆ, ನೀವು ರಸ್ತೆ ಪಕ್ಕ ಏನು ದಾಬಾಗಳು ಇರ್ತಾವಲ್ಲ, ನಾರ್ಮಲ್ ದಾಬಾದಾಗೂ ನಿಮಗೆ ಕಾಟ, ಬೆಡ್, ಹಾಸ್ಕೊಳಕ್ಕೆ ಎಲ್ಲ ಕೊಡ್ತಾರೆ. ಆದರೆ ಬೆಳಗ್ಗೆ ಬಿಸಿ ನೀರು ಏನು ಕೊಡಲ್ಲ ಅವ್ರು. ಸುಮ್ಮನೆ ಮನ್ಕೊಂಡು ಎದ್ದು ಹೋಗೋದು. ಹೊಚ್ಕೊಳಕ್ಕಂತೂ ದಿಪ್ ಅಂದು ಮಸ್ತ್ ಕೊಡ್ತಾರೆ. ₹100, ₹150 ಲಾಸ್ಟ್. ದಾಬಾದಾಗ ಬರೀ ಊಟ ಅಷ್ಟೇ ಇರಲ್ಲ. ನೀವು ಮಧ್ಯಪ್ರದೇಶ, ಉತ್ತರ ಪ್ರದೇಶ, ನಾರ್ತ್ ಇಂಡಿಯಾ ಎಲ್ಲೇ ಬಂದರೂ ದಾಬಾದಾಗ ನಿಮಗೆ ಮನ್ಕೊಳಕ್ಕೆ ಜಾಗನೂ ಕೊಡ್ತಾರೆ. ಕೇಳಬೇಕು ಅಷ್ಟೇ ಓಪನ್ ಆಗಿ. ನಾವು ಜಬಲ್ಪುರ್ ಹತ್ರ ಕೇಳಿದ್ವಿ, ₹150 ತೊಗೊಂಡಿದ್ರು. ನಮಗೆ ₹100 ಸಿಗ್ತಾವತ್ತು ನಮಗೆ ಗೊತ್ತೈತಿ. ಆದ್ರೆ ಅನಿವಾರ್ಯ ಇತ್ತು ನಮಗೆ ಥಂಡ್ಯಾಗ. ರಾತ್ರಿ ಲೇಟ್ ಆಗೋಣ ಅಲ್ಲೇ 150 ಕೊಟ್ಟು ಮನ್ಕೊಂಡ್ವಿ. ಒಂದು ಕಾಟಕ್ಕೆ ₹150, ಮತ್ತು ಬೆಡ್ಡ ಹೊಚ್ಚೊಳಗೆ ದಿಪ್ಪಂದು ಕೊಡ್ತಾರೆ. ಮುಂಜಾನೆ ಎಷ್ಟೊತ್ತಿಗೆ ಎದ್ರು ಭೀ ತಲೆ ಕೆಡ್ಸೋಳಲ್ಲ. ಅವ್ರು ದಾಬಾದವರೇ 9 ಕೇಳ್ತಾರೋ, ತಲೆ ಕೆಡ್ಸೋಬೇಡ್ರಿ. ಇದು ಟ್ರಾವೆಲ್ದಾಯ್ತು, ರೂಮ್ದಾಯ್ತು. ಇನ್ನು ಪ್ರಯಾಗ್ರಾಜ್ದಾಗ ಏನು ಮಾಡಬೇಕು, ರೀಲ್ಸರೇ ಸಿಕ್ಕಾಪಟ್ಟೆ ವೈರಲ್ ಆಗ್ಯಾವ. ಯಾವ ಕ್ರೌಡ್ ಐತಂತಾನೋ, ಯಾವ ಜೀರೋ ಕ್ರೌಡ್ ಐತಂತಾನೋ, ಯಾವ ಕ್ರೌಡೇ ಇಲ್ಲ ಆರಾಮ್ ಬಂದು ಹೋರಿ ಅಂತಾನೋ. ಆ ವಿಡಿಯೋ ಯಾವಾಗ ಮಾಡಿದ್ದು, ಡೇಟಾ, ಟೈಮಿಂಗ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ನೋಡ್ರಿ, ಆ ಕಮೆಂಟ್ ಯಾವಾಗಿರೋ ಅನ್ನೋದು ನಿಮ್ಗೆ ಗೊತ್ತಾಗತ್ತಿ. ಸುಮ್ಮನೆ ವಿಡಿಯೋ ನೋಡಿದ ತಕ್ಷಣ ಆಗಲೇ ನೋಡ್ದೆ, ಅವ್ನು ಹೇಳಿದ್ದೆ, ನಾನು ನಿನ್ನೆ ರಾತ್ರಿ ಹೇಳಿದ್ದೆ, ಮೊನ್ನೆ ರಾತ್ರಿ ಮತ್ತೊಂದು ಥರ ಹೇಳಿದ್ದೆ. ನಾನೇ 2 ಸಲ ಹೇಳೀನಿ, 2 ಥರ. ಕ್ರೌಡ್ ಯಾವಾಗ ಹೆಚ್ಚಾಗುತ್ತಾ ಯಾವಾಗ ಕಡಿಮೆ ಆಗುತ್ತಾ ದೇವರನೇ ಗೊತ್ತಿಲ್ಲ, ದೇವರನೇ ಗೊತ್ತಾಗಿಲ್ಲ. ಆದ್ರೆ ನನ್ನ ಪ್ರಕಾರ ಈಗಿನ ಸಿಚುವೇಶನ್ ನನಗೆ ಅನಿಸಿದ ಹೇಳ್ತೀನಿ, 12ನೇ ತಾರೀಕು ತನಕ ಕ್ರೌಡ್ ಇರ್ಬೋದು ಅಂತ ಅನಿಸ್ತೈತೆ ನನಗೆ. ಇವತ್ತು 7, ಯಾಕಂದ್ರೆ 3ನೇ ತಾರೀಕು ಅದು ಪುಣ್ಯ ಸ್ನಾನ ಆಯ್ತು ಅಂದ ತಕ್ಷಣ ಈ 3ನೇ ತಾರೀಕು ಆದಮೇಲೆ, ಅಥವಾ 3ನೇ ತಾರೀಕೆ ಮನೆ ಬಿಟ್ಟವರು 6ನೇ ತಾರೀಕು ಅಲ್ಲಿ ಹೋಗಿ ರೀಚ್ ಆದವರು, 5ನೇ ತಾರೀಕು ಹೋಗಿ ರೀಚ್ ಆದವರು ಭಾಳ ಅದಾರ. ಅದ್ರ ನಾನು ಒಬ್ಬ. ನನಗೆ 5ನೇ ತಾರೀಕು ರೀಚ್ ಆದಾಗ ನನಗೇನು ಅನಿಸ್ಲಿಲ್ಲ, ರಾತ್ರಿ ಒಬ್ಬರು ಇರಲಿಲ್ಲ. ಬೆಳಿಗ್ಗೆ 4 ಗಂಟೆಗೆ ನೋಡಿದ್ರೆ ಯಪ್ಪ ನಿಂದ್ರಲಾಗ ಜಾಗ ಇರಲಿಲ್ಲ, ಸತ್ತು ಹೋಗೋದಾಯ್ತು ಪರಿಸ್ಥಿತಿ. ಆ ಪತಿ ಕ್ರೌಡ್ ಆಯಿತು. ಬರೀ 10 ಕಿಲೋಮೀಟ್ರ್ ಹೊರಗೆ ಬರ್ಲಾಕ 5 ತಾಸು ಬರೀ 2 ವೀಲರ್ ತಟ್ಟೈತಿ, 4 ವೀಲರ್ದವರು ಸತ್ಯನಾಸ್. ಸೊ ಇವತ್ತು ಹಾಗೆ ಐತೆ ಕ್ರೌಡ್ ಅಂತ ಅಲ್ಲಿ ನನಗೆ ಹೋದವ್ರು ಹೇಳಿದ್ರು. 12ನೇ ತಾರೀಕು ತನಕ ನೀವು 12ನೇ ತಾರೀಕು ಮನೆ ಬಿಟ್ರೆ ಬೆಟ್ರ್, ಇದು ಆಪ್ಷನ್. ಅಲ್ಲಿ ಎಲ್ಲಿರಬೇಕು ನೀವು? ಅಲ್ಲಿ ಸಾಧು ಸಂತರು ದೊಡ್ಡ ಅಖಾಡಗಳು ಅಂದ್ರೆ ಮಠಗಳ ಥರ ಮಾಡ್ಯಾರ ಅವರು. ಅಂದ್ರೆ ಈ ಕಡೆ ನಾರ್ತ್ ಇಂಡಿಯಾದಾಗ ಹೆಂಗೆ ನಾವು ಟಿ ವಿ ಒಳಗೆ ಪ್ರವಚನ ಮಾಡ್ತಿರ್ತಾರಲ್ಲ, ಅಂಥವ್ರು ಪೆಂಡಲ್ಗಳು ಅದಾವೆ, ದೊಡ್ಡ ಪೆಂಡಲ್ ಅದಾವೆ. ಪ್ರತಿಯೊಂದು ಸೆಕ್ಟರ್ದಾಗ 2-3 ಅದಾವೆ. ಅಲ್ಲಿ ಹೋಗಿ ಆರಾಮಾಗಿ ನೀವು ಎಲ್ಲಿ ಬೇಕಲ್ಲಿ ಹಾಸ್ಕೊಂಡು ಮನ್ಕೊಂಡ್ಬಿಟ್ರಿ. ಹೊಚ್ಕೊಳ್ಳೋದು ಮನ್ಯಾಗಿನೇ ತೊಗೊಂಬರ್ರಿ. ಇಲ್ಲಪ್ಪ ನೀವು ಟೆಂಟ್ ತರ್ತೀನಿ ಅಂದ್ರೆ ಟೆಂಟ್ ತೊಗೊಂಬರ್ರಿ. ಆಮೇಲೆ ಅವರೇ ಟೆಂಟ್ ಕೊಡ್ಲತ್ತಾರು ₹500, ₹600. ಅವೆಲ್ಲ ಹುಡುಕಾಡ್ಕೊತ ಕುಂಡ್ರಾಕಾಗಲ್ಲ. ಯಾಕಂದ್ರೆ ಅಲ್ಲಿ ಹೋದ ತಕ್ಷಣ ಮನುಷ್ಯ ಭಾಳ ಪ್ಯಾನಿಕ್ ಆಗಿಬಿಡ್ತಾನೆ. ಯಾವ ಕಡೆ ಹೋಗ್ಬೇಕು ಏನು ಮಾಡಬೇಕು ತಿಳಿಯಲ್ಲ. ಅದು ಪ್ರಯಾಗ್ರಾಜ್ ಅಂದ್ರೆ ಭಾಳ ಸಣ್ಣದಿಲ್ಲ, ಸಿಕ್ಕಾಪಟ್ಟೆ ದೊಡ್ಡದು. ನೀವು ಫಸ್ಟು ಪ್ರಯಾಗ್ರಾಜ್ ಸಿಟಿ ಎಂಟ್ರಿ ಆದ ತಕ್ಷಣ ಫಸ್ಟ್ 2 ಬ್ರಿಡ್ಜ್ ಬರ್ತಾವೆ ಯಮುನಾ ನದಿ ಮೇಲೆ. 2 ಬ್ರಿಡ್ಜ್ ಅಂದ್ರೆ ಒಂದು ನೈನಿ ಬ್ರಿಡ್ಜು, ಒಂದು ಓಲ್ಡ್ ನ್ಯೂ ಯಮುನಾ ಬ್ರಿಡ್ಜು. ಒಂದು ಬ್ರಿಡ್ಜ್ ಬರೇ ಆ ಕಡೆ ಹೋಗಲಿಕ್ಕೆ, ಎಲ್ಲಿ ಸೆಕ್ಟರ್ 3ಗೆ ಹೋಗಲಿಕ್ಕೆ. ಒಂದು ಬ್ರಿಡ್ಜ್ ಬರೇ ವಾಪಸ್ ಬರಲಿಕ್ಕೆ ಇರ್ತೈತಿ. ಅಚ್ಚಿಕ್ಕೆ ಹೋದ್ರೆ ಅಂದ್ರೆ ಸಿಟಿ ಎಂಟ್ರ್ ಆಗ್ತೀರಿ, ಅಲ್ಲಿದ್ದು ಅಚ್ಚಿಕ್ಕೆ ಮತ್ತೊಂದು ಸೆಕ್ಟರ್ ಹೋಗಕ್ಕೆ ಮತ್ತೆ ನದಿ ಒಂದು ಬರ್ತೈತಿ, ಗಂಗಾ ನದಿ. ಅದ್ರ ಮೇಲೆ ಒಂದು ಬ್ರಿಡ್ಜ್ ಐತಿ, ಬರೀ ಒಂದೇ ಬ್ರಿಡ್ಜ್.
ಆ ಒಂದು ಬ್ರಿಡ್ಜ್ ಮೇಲೆ ಒಂದು ವೇ ಹೋಗೋದು ಒಂದು ವೇ ಬರೋದು, ಅಲ್ಲೇ ಸತ್ಯಾನಾಶ ಆಗೋ ಟ್ರಾಫಿಕ್ ಇರುತ್ತೆ. ಬೆಟ್ರ್ ಅಂದರೆ ಇವೆರಡು ಏನು ಸ್ಟಾರ್ಟಿಂಗ್ ಬ್ರಿಡ್ಜ್ ಬರ್ತಾವಲ್ಲ ಯಮುನಾ ನದಿ ಈಚೆ ಕಡೆ, ಅಚ್ಚಕ್ಕೆ ಏನು ಮಾಡಿರಿ ರೈಟ್ ಸೈಡ್ ಹೊಡೋದು, ಕೆಳಗೆ ಬ್ರಿಡ್ಜ್ ಕೆಳಗೆ ಹೊಡೆದು ಅರೇಲ್ ಘಾಟಕ್ಕೆ ಹೋರಿ. ಅರೇಲ್ ಘಾಟಕ್ಕೆ ಸ್ವಲ್ಪ ಕಿಲೋಮೀಟ್ರ್ ತನಕ ಅಲ್ಲಿನೂ ಟ್ರಾಫಿಕ್ ಇರತ್ತೆ, ಬಟ್ ಹಿಂಗೆ ಟ್ರಾಫಿಕ್ ಇರಲ್ಲ. ಅರೇಲ್ ಘಾಟಕ್ಕೆ ಹೋರಿ. ಅರೇಲ್ ಘಾಟ್ದಾಗ ಓಪನ್ ಪ್ಲೇಸಸ್ ಅದಾವು, ಅರೇಲ್ ಘಾಟ್ದಾಗ ಪೆಂಡಲ್ ಅದಾವು, ಅಲ್ಲಿನೂ ಸ್ಟೇ ಐತಿ. ಅರೇಲ್ ಘಾಟ್ದಾಗ ಸ್ಟೇ ಮಾಡೋದ್ರ ಸ್ಟೇ ಮಾಡಿರಿ. ಇಲ್ಲಪ್ಪ ನಾನು ಸೆಕ್ಟರ್ 3ಗೆ ಹೋಗ್ತೀನಿ, ಅಲ್ಲೇ ಜಳಕ ಮಾಡ್ತೀನಿ, ಅದೇನು ಎರಡು ನದಿ ಕೂಡೋದು ಏನು ಪಾಯಿಂಟ್ ಐತಿಲ್ಲ, ಅಲ್ಲೇ ಜಳಕ ಮಾಡ್ತೀನಿ, ಎಲ್ಲ ಅಗೋರಿಗಳು ನೋಡ್ತೀನಿ ಅಂದ್ರೆ ನಿಮ್ಮ ಇಷ್ಟ, ನಿಮ್ಮ ಮನ್ಸಿಗೆ ಬಂದಾಗ ಮಾಡ್ಬೋದು. ಟ್ರಾಫಿಕ್ ಒಳಗೆ ನಡಿಲಾಕ ಪ್ರಾಬ್ಲಮ್ ಎಲ್ಲ ಆಗಿತ್ತು ಅಂದ್ರೆ ನೀವು ಹೋಗ್ಬೋದು. ನಾವು ಅರೇಲ್ ಘಾಟಕ್ಕೆ ಹೋಗಿ ಏನು ಮಾಡ್ತೀವಿ, ಅಲ್ಲಿ ಆರ್ಟಿಫಿಷಿಯಲ್ ಬ್ರಿಡ್ಜ್ಗಳು ಮಾಡ್ಯಾರ, ಅಲ್ಲಿಂತ ಗಾಡಿ ತೊಗೊಂಡು ಹೆಂಗೆ ಆಯ್ತು ಹೋದಿವಿ. ಇನ್ನೊಂದು ಕ್ರೌಡ್ ಹೆಂಗೆ ಬರ್ತೈತಲ್ಲ ಅದ್ರ ಮ್ಯಾಲೆ ನಿಮಗೆ ಡೈವರ್ಷನ್ ಕೊಡ್ತಾರೆ ಪೊಲೀಸರು, ಆರ್ಮಿಯವರು. ಕ್ರೌಡ್ ಕಡಿಮೆ ಇತ್ತಂದ್ರೆ ಡೈರೆಕ್ಟ್ ಡೈವರ್ಷನ್ ಸಿಗ್ತೈತಿ, ಕ್ರೌಡ್ ಹೆಚ್ಚಿತ್ತಂದ್ರೆ ಮತ್ತೊಂದು ಕಡೆ ಡೈವರ್ಷನ್ ಸಿಗ್ತೈತಿ. ಯಾವ ಕಡೆ ಡೈವರ್ಷನ್ ಕೊಡ್ತಾರೆ ಗೊತ್ತಾಗಲ್ಲ. ನಾವು ಹಿಂಗೆ ಹೊಂಟಿರ್ತೀವಿ, ಇನ್ನು ಮುಂದೆ ಇಲ್ಲೇ ಐತಪ್ಪ ಅನ್ನೋದ್ರಾಗ ಡೈವರ್ಷನ್ ಹಿಂಗೆ ಕೊಟ್ಟು ಮತ್ತೆ ಹಿಂಗೆ ಸುತ್ತಾಕಿ ಬರ್ತಾರೆ, ಮತ್ತೆ 2 ಕಿಲೋಮೀಟ್ರ್ ಎಕ್ಸ್ಟ್ರಾ ಡೈವರ್ಷನ್ ಕೊಡ್ತಾರೆ. ಇದು ಕ್ರೌಡ್ ಹೆಂಗೆ ಬರ್ತೈತೆ ಅದ್ರ ಮೇಲೆ ಅವ್ರು ಆನ್ ದ ಸ್ಪಾಟ್ ಡಿಸಿಷನ್ ತೊಗೊಂಡ್ಬಿಡ್ತಾರೆ. ಸುಮ್ಮನೆ ಅದೇನೋ ಅಂತಾರಲ್ಲ ಹಂಗೆ ಆಗಿಬಿಟ್ಟೈತಿ. ಅನಿವಾರ್ಯ ಏನೂ ಮಾಡೋಕ್ಕಾಗಲ್ಲ, ಸಿಚುವೇಶನ್ ಹಂಗೆ ಬರ್ತೈತಿ. ಆಮೇಲೆ ರೀಲ್ಸ್ ಒಳಗೆಲ್ಲ ನೀವು ಈ ಸ್ಥಳ ಪ್ರಯಾಗರಾಜ್ಗೆ ಬಂದಿದ್ರೆ ಅಂದರೆ ಈ 4 ಸ್ಥಳಕ್ಕೆ ಭೇಟಿ ಕೊಡಲೇಬೇಕು ಅಂಥೇಳಿ ಅಲ್ಲಿ ಹೇಳ್ತಿರ್ತಾರೆ. ಬೇಡ, ಪುಣ್ಯ ಸ್ನಾನಕ್ಕೆ ಬಂದಿರಿ, ಪುಣ್ಯ ಸ್ನಾನ ಮಾಡಿರಿ. ಕ್ರೌಡ್ ಕಮ್ಮಿ ಇತ್ತಂದ್ರೆ ಅಲ್ಲಿ ಸುತ್ತಮುತ್ತ ಗುಡಿ ಇರ್ತಾವೆ, ಅಗೋರಿಗಳು ಅಖಾಡಗಳು ಇರ್ತಾವೆ. ಆಮೇಲೆ ಕೆಲವೊಂದು ಅಂದ್ರೆ ನಿಮ್ಗೆ ಏನು ಸಿಗ್ತೈತೆ ಅದನ್ನು ನೋಡಿರಿ. ಇದು ನೋಡಲೇಬೇಕು ಅಂತ ಜಿದ್ದಿಗೆ ಬಿದ್ದು ದೇವರನೇ ಹೋಗ್ಬೇಡ್ರಿ. ಲೇಟೆ ಹನುಮಾನ್ಜಿ ಮನ್ಕೊಂಡ ಹನುಮಂತನ ನೋಡ್ತೀನಿ ಅಂತ ಕ್ಯೂ 2-3 ಕಿಲೋಮೀಟ್ರ್ ಕ್ಯೂದಾಗ ನಿಂತು ಹನುಮಂತನ ನೋಡೋದ್ರಿ. ಹನುಮಂತ ಮತ್ತೆ ಸಿಗ್ತಾನೆ, ವಾಪಸ್ ಬರ್ಬೋದು. ನಾವು ಪ್ರಯಾಗರಾಜ್ಗೆ ಮತ್ತೊಮ್ಮೆ ಬರ್ತಿರ್ತೀವಿ, ನಾರ್ತ್ ಇಂಡಿಯಾ ಟ್ರಿಪ್ಪಿಗೆ ಬರ್ತಿರ್ತೀವಿ. ಆದರೆ ಈ ಟೈಮ್ ಒಳಗೆ ಕುಂಭಮೇಳದೊಳಗೆ ಅಲ್ಲಿ ನದಿ ಒಳಗೆ ಜಳಕ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಐತಿ. ಮಾಡಿರಿ. ಸ್ವಲ್ಪ ನಾವು ಮಾಡಿರುವಂಥ ಪಾಪ ಅಂತೂ ಕಳೆದು ಹೋಗಲ್ಲ, ಎಲ್ಲೋ ಒಂದು ಕಡೆ ದೈವಶಕ್ತಿ ಬೆನ್ನ ಮೇಲೆ ಇರ್ತೈತೆ ಅಷ್ಟೇ. ಒಂದು ನಂಬಿಕೆ, ನಮ್ಮ ಧರ್ಮದಾಗ ಇರೋದು ಒಂದು ನಂಬಿಕೆ, ಅದನ್ನ ಕಾಯ್ಕೊಂಡು ಹೋಗೋಣ. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಲೇಸರ್ ನೋಡಬೇಕು, ಮತ್ತೊಂದು ನೋಡಬೇಕು, ಶಿವನ್ ನೋಡಬೇಕು, ಈ ಒಂದು ವ್ಯವಸ್ಥೆ ಅಂದಾಗ ಅಲ್ಲಿ ಎಲ್ಲನೂ ಇರ್ತೈತೆ. ನನಗೆ ಅನ್ಸಿದ್ದು ಹೇಳ್ತೀನಿ. ಅದು ಆಯಿತು, ಜಳಕ ಮಾಡಿರಿ. ಆಮೇಲೆ ಬೋಟ್ ತೊಗೊಂಡು ಹೋಗ್ತೀನಿ ಅಂದ್ರೆ ಬೋಟ್ ತೊಗೊಂಡು ಹೋಗೋದು, ಬೋಟ್ ಒಳಗೆ ಜಳಕ ಮಾಡೋದು ನನಗೇನು ಅದು ಜನ ಮರಳು ಜಾತ್ರೆ ಮರಳು ಅನ್ನಂಗೆ ಆಯ್ತು. ಎಲ್ಲಿ ಸಿಗ್ತೈತೆ ಅಲ್ಲಿ ಜಳಕ ಮಾಡಿರಿ. ಈ ಕಡೆ ಗಂಗಾ ಬರ್ತೈತಿ, ಈ ಕಡೆ ಯಮುನಾ ಬರ್ತೈತಿ. ಮುಂದೆ ಹರಿದ ಟೈಮ್ ಒಳಗೆ ಮುಂದೆ ಹೋಗಿ ಅರೇಲ್ ಘಾಟ್ ಒಳಗೆ ಮಾಡಿದ್ರು 2 ನದಿ ನೀರು ಇರ್ತಾವೆ. ನಮ್ಮ ಮನಸ್ಸು ಇದನ್ನಿದ್ರೆ ಎಲ್ಲಿ ನಡೀತಲ್ಲಿ ಒಂದು ವ್ಯವಸ್ಥಿತವಾದ ಜಾಗ. ಕುಂಭಮೇಳಕ್ಕೆ ಬಂದೀವಿ, ಒಂದು ಪುಣ್ಯ ಜಾಗದೊಳಗೆ ಬಂದೀವಿ, ನದಿ ಒಳಗೆ ಜಳಕ ಮಾಡ್ತೀವಿ. ಗಂಗಾನೂ ನಂಬಕಿನೇ, ಯಮುನಾನೂ ನಂಬಕಿನೇ. ಮುಂದೆ ಹರಿತಾಳು, ಹೋಗಿ ಜಳಕ ಮಾಡಿರಿ. ನಾನು ಕರೆಕ್ಟ್ ಅಲ್ಲೇ ಪಾಯಿಂಟಿಗೆ ಹೋಗ್ತೀನಿ ಅಂದ್ರೆ ನಿಮ್ಮ ಶಕ್ತಿ ಇತ್ತು, ಕೆಪಾಸಿಟಿ ಇತ್ತು, ನಡ್ಕೊತ ಹೋಗೋ ತಾಕತ್ತಿತ್ತು ಅಂದ್ರೆ ಹೋಗ್ಬೋದು. ಬೋಟ ನಿಮ್ಮನ್ನು ನೋಡಿದ ತಕ್ಷಣ 300 ಇದ್ದಿದ್ದು 3000 ಹೇಳ್ಬೋದು. ಸಿಚುವೇಶನ್ ಕ್ರೌಡ್ ಹೆಂಗಿರ್ತೈತಿ, ಸಿಚುವೇಶನ್ ಹೆಂಗಿರುತ್ತೆ ಅದ್ರ ಮೇಲೆ ವೇರಿಯೇಷನ್, ಪಟ್ಟಕ್ಕನೇ ವೇರಿಯೇಷನ್ ಆತೈತಿ. ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಇನ್ನೊಂದು ಊಟ ಫ್ರೀ ಇರ್ತೈತಿ. ಊಟ ಫ್ರೀ ಅಂದ್ರೆ ನೀವು ಅಲ್ಲೇ ಹುಡುಕಾಡ್ಬೇಕು. ಅವ್ರದ್ದು ನಾನು ಇದ್ದದ್ದು 20, 21, 19 ಸೆಕ್ಟರ್ಗೆ ಅದು ತಿರುಗಾಡಿನೇ, ಅಲ್ಲೆಲ್ಲ ಊಟ ಫ್ರೀ ಇತ್ತು. ಅಲ್ಲೆಲ್ಲ ಸಾಧು ಸಂತರು ಇರ್ತಾರಲ್ಲ, ಅವ್ರು ಪಾಠ ಪ್ರವಚನ ಮಾಡೋರು, ಅವ್ರು ದೊಡ್ಡ ಸಾಮ್ರಾಜ್ಯನೇ ಕಟ್ಕೊಂಡ್ಬಿಟ್ಟಾರ. ಒಬ್ಬರು ಸಾಧುಗಳು ಬರತ್ತಿದ್ರು. ನಾವು ಇದ್ದ ಟೆಂಟ್ ಒಳಗೆ ಎಸ್ಕಾಟ್ ನೋಡಬೇಕು. ಹಿಂದೆ 3 ಪೊಲೀಸ್ ಗಾಡಿ, ಮುಂದೊಂದು ದೊಡ್ಡ ಪೊಲೀಸ್ ಗಾಡಿ ಸೈರನ್ ಹಾಕೊಂಡು ಬರೋದಿತ್ತು. ಸಾಧುಗಳನ್ನ ಕರ್ಕೊಂಬರ್ಲಕ್ಕ. ಬಾಬಾಜಿ ಯೋಗಿ ಆದಿತ್ಯನಾಥ್ ನೆಕ್ಸ್ಟ್ ಲೆವೆಲ್ ಅದಾರಪ್ಪ, ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಇಲ್ಲೆಲ್ಲ ಉತ್ತರ ಪ್ರದೇಶ ಸಾಧು ಸಂತರದ ರಾಜ್ಯನೇ ಕಾಣ್ತೈತಿ. ಅದು ಅದ್ರ ಬಗ್ಗೆ ಮಾತಾಡಕ್ಕೆ ಬರ್ತದೆ ಟೈಮ್ ಸಿಕ್ಕಾಗ. ಚೆನ್ನಾಗೈತಿ. ಊಟ ಎಲ್ಲ ಫ್ರೀ ಇರ್ತೈತಿ, ಎಲ್ಲಿ ಬೇಕಲ್ಲಿ ಹೋಗಿ ಮಾಡ್ಕೋಬೋದು. ಬೆಳಗ್ಗೆ ಟಿಫಿನ್ ಚಾ ಎಲ್ಲ ಫ್ರೀ ಕೊಡ್ತಾರೆ. ಅಂದ್ರೆ ನೀವು ಇದ್ದಿದ್ದ ಜಾಗ ಹೆಂಗಿರ್ತೈತಿ, ನೀವು ಹುಡುಕಾಡ್ಬೇಕು ಅಷ್ಟೇ. ಸ್ವಲ್ಪ ತಾಳ್ಮೆಯಿಂದ ಮನಸ್ಸು ಗಟ್ಟಿ ಮಾಡ್ಕೊಂಡು ಹುಡುಕಾಡ್ಬೇಕಾಗತ್ತಿ. ಆಮೇಲೆ ತಣ್ಣ ಗಾಳಿ ಬಿಟ್ಟಿರ್ತೈತಿ, ಪೂರ್ತಿ ಪ್ಯಾಕ್ ಆಗ್ರಿ. ಇಲ್ಕೊಂಡು ಶಟದ್ ಬಿಡೋದಾಗೈತಿ. ಆದಷ್ಟು ವಯಸ್ಸಾದವ್ರನ್ನೂ ಚಿಕ್ಕ ಮಕ್ಕಳನ್ನೂ ಅವಾಯ್ಡ್ ಮಾಡಿರಿ, ತರೋ ಅವಶ್ಯಕತೆ ಇಲ್ಲ. ಸುಮ್ಮನೆ ತರ್ತಾರೆ ಜನ, ಯಾಕೆ ತರ್ತಾರೋ ಗೊತ್ತಿಲ್ಲ. ಹೌದು ಪುಣ್ಯ ಜಾಗ ಐತಿ, ತರಬೇಕು, ಬಟ್ ಉಳ್ದಿದ್ದ ಟೈಮ್ದಾಗ ಕರ್ಕೊಂಬರ್ರಿ. ಯಾಕಂದ್ರೆ ಅಲ್ಲಿ ನೋಡಿದ್ರೆ ಪಾಪ ಹಿಂಗೆ ನಡ್ಕೊಂಡು ಹೋಗಿ ಕುಸಿದು ಬೀಳ್ತಾರೆ, ನಡ್ಕೊಂಡು ಎದೆ ಹಿಡ್ಕೊಂಡು ಬೀಳ್ತಾರೆ. ಅಲ್ಲಿ ಇನ್ನೊಂದು ಡಸ್ಟ್ ಅಲರ್ಜಿ, ಡಸ್ಟ್ ಅಂತೂ ಸಿಕ್ಕಾಪಟ್ಟೆ ಹೇಳ್ತೈತಿ ಮಧ್ಯಾಹ್ನದಾಗ. ಮಾಸ್ಕ್ ಕಂಪಲ್ಸರಿ ತೊಗೊಂಬರ್ರಿ. ನೀವು ತಿರುಗಾಡಿ ಎಲ್ಲ ನೋಡ್ತೀನಿ ಅಂದ್ರೆ ಸಮಾಧಾನದಿಂದ. ಯಾಕಂದ್ರೆ ಡಸ್ಟ್ ಅಂತೂ ಹಿಂಗೆ ಹೇಳ್ತೈತಲ್ಲ. ಸುಮ್ಮನೆ ರೀಲ್ಸ್ ಮಾಡಿ ಪಾಸಿಟಿವ್ ಹೇಳೋದು, ಅದು ಇರೋದನ್ನು ಹೇಳೋಣ ಪ್ರಯತ್ನ ಮಾಡೋಣ. ಯಾಕಂದ್ರೆ ಹಂಗೆ ಕಷ್ಟಪಟ್ಟವ್ರು ಭಾಳ ಜನ ಅದಾರೆ. ನಡ್ಕೊಂಡು ಹೋಲಾರ್ದೇ ಎಷ್ಟೋ ತನಕ ನಡ್ಕೊಂಡು ಹೋಲಾರ್ದೇ ಕುಸಿದು ಬಿದ್ದವ್ರು ಅದಾರೆ. ನಾವು ನೋಡೀವಿ ಕಣ್ಣಾರೆ. ಹಂಗಂತೇಳಿ ತೊಂದರೆ ಆಗಲ್ಲ. ಬರ್ರಿ, ಪ್ರಯಾಗರಾಜ್ಗೆ ಬರ್ರಿ, ಜೀವನದಾಗ ಬರಬೇಕು. ಆದ್ರೆ ನಿಮ್ಮ ಕಂಡೀಷನ್ ನೋಡಿಕೊಂಡು, ನಿಮ್ಮ ಪರಿಸ್ಥಿತಿ ನೋಡ್ಕೊಂಡು ನಿಮಗೆ ಗೊತ್ತಿರ್ತೈತಿ. ನಾವೇನು ಹೇಳೋಕ್ಕಾಗಲ್ಲ. ನಿಮ್ಮ ಪರಿಸ್ಥಿತಿ ಏನಾಯ್ತು ನಿಮಗೆ ಮಾತ್ರ ಗೊತ್ತಿರ್ತೈತಿ.
ನಮ್ಮ ಧರ್ಮ ಶ್ರೇಷ್ಠ ಧರ್ಮ ಬರಲೇಬೇಕು. ಇದೆಲ್ಲ ನೋಡ್ದಾಗ ಇಲ್ಲೆಲ್ಲ ತಿರುಗಾಡ್ದ ನನಗನ್ಸಿದ್ದೇನು ಭಗವಂತ ನಂದು ಒಂದು ಒಳ್ಳೆ ಪುಣ್ಯಭೂಮಿ ಒಳಗೆ ಒಂದು ಒಳ್ಳೆ ಧರ್ಮದೊಳಗೆ ನನ್ನ ಹುಡ್ಸಿಪ್ಪ ಅಂತ ಅನ್ನಿಸ್ತು. ಹಂಗಂಥೇಳಿ ಬೇರೆ ಧರ್ಮದೊಳಗೇನು ಕ್ರಿಟಿಸೈಸ್ ಮಾಡಲ್ಲ, ಎಲ್ಲ ಧರ್ಮಗಳನ್ನು ರೆಸ್ಪೆಕ್ಟ್ ಮಾಡ್ತೀನಿ. ಆದ್ರೆ ನನ್ನ ಧರ್ಮ ಅಂತ ಬಂದಾಗ ಆ ಒಂದು ವಿಷಯದೊಳಗೆ ಆ ಒಂದು ಅಟ್ಮಾಸ್ಫಿಯರ್ ಒಳಗೆ ತಿರುಗಾಡಿದಾಗ ನೋಡಿದಾಗ ಧನ್ಯ ಆಯ್ತು ನನ್ನ ಜೀವನ ಅನ್ನಿಸ್ತು ಸೀರಿಯಸ್ಲಿ. ಸೊ ಇಷ್ಟು ಮಾಹಿತಿ. ಬಸ್ಸಿಗೆ ಟ್ರೈನಿಗೆ ಅಂತೂ ನಿಮಗೆ ಬಿಟ್ಟದ್ದು, ಅಲ್ಲಂತೂ ಚಡ್ಡಿ ಹರಿಯಂಗೈತಿ ಅಲ್ಲ, ಫ್ಲೈಟ್ ಅಂತೂ ತೀರಾ ಚಡ್ಡಿ ಹರಿಯಂಗೈತಿ ರೊಕ್ಕ. ನನಗೆ ನೀವೇನಾದರೂ ಬರೋದು ಪ್ಲ್ಯಾನಿಂಗ್ದಾಗಿದ್ದರೆ 12ನೇ ತಾರೀಕು ಮುಂದೆ ಬರ್ರಿ, ನಡಿತೈತಿ. 12ನೇ ತಾರೀಕು ಮುಂದೆ 23ನೇ ತಾರೀಕು ಒಳಗೆ ಬರ್ರಿ. ಮತ್ತು 23 ಮುಂದೆ ಹೋದ್ರೆ ಅಂದ್ರೆ ತೀರಾ ಚಡ್ಡಿ ಹಿಡಿತೈತೆ ಅವಾಗ ಕಂಡಾಪಟ್ಟಿ 12 ಆಗ್ತೈತಿ. ಆಮೇಲೆ ಸ್ವಚ್ಛತೆ ಬಗ್ಗೆ ಯಾರಾದರೂ ಕೇಳಿದ್ರೆ ಸ್ವಚ್ಛತೆ ಐತಿ, ಸುಮ್ಮನೆ ರೀಲ್ಸ್ ಒಳಗೆ ವೈರಲ್ ಮಾಡ್ತಾರೆ ಹೊಲಸೈತಿ ಅಲ್ಲೈತಿ. ಮತ್ತು ಹೊಲಸು ಮಾಡೋರು ನಾವೇ, ಮತ್ತಾರು ಹೊಲಸು ಮಾಡ್ತಾರೆ. ಚಲೋ ಐತಿ, ಹಾಗೇನಿಲ್ಲ, ಹೊಲಸೇನು ಅಷ್ಟೇನು ಭಾಳಿಲ್ಲ, ಏನಿಲ್ಲ, ಆರಾಮಾಗಿ ಬಂದು ಹೋಗ್ಬೋದು. ಟಾಯ್ಲೆಟ್ ವ್ಯವಸ್ಥೆ, ಬಾತ್ರೂಮ್ ವ್ಯವಸ್ಥೆ, ನೀರಿಂದು ಎಲ್ಲ ವ್ಯವಸ್ಥೆ ಚೆನ್ನಾಗಂದ್ರೆ ಮಸ್ತ್ ಐತಿ, ಎಕ್ಸ್ಟ್ರಾರ್ಡಿನರಿ ಐತಿ, ಏನು ತೊಂದರೆ ಇಲ್ಲ. ಮತ್ತೇನು ಬೇಕಾಗಿದ್ದರೆ ಇನ್ಫಾರ್ಮೇಷನ ಕಮೆಂಟ್ ಹಾಕಿರಿ. ಆನ ಏನು ಸ್ನ್ಯಾಕ್ಸ್ನ ನಾನು ನೋಡ್ತೀವಿ, ಮತ್ತೆ ಸಿಗ್ತೀವಿ. ಭಾಳ ಆಯ್ತು ವಿಡಿಯೋ, ಲೆಂದಿ ಆಯಿತು. ಇನ್ಫಾರ್ಮೇಷನ್ ಬೇಕಾದವ್ರು ನೋಡ್ಕೋರಿ. ಇನ್ನೇನು ಹೇಳಬೇಕು, ಊಟ ಮನ್ಯಾಗಿಂದ ತೊಗೊಂಬರ್ರಿ. ಸಜ್ಜಿ ರೊಟ್ಟಿ, ಹಿಂಡಿ, ಮೊಸರ ಮನ್ಯಾಗಿಂದ ಎಷ್ಟು ಮನ್ಯಾಗಿಂದ ತರ್ತೀರಿ ಅಷ್ಟು ಚಲೋ. ಇಲ್ಲಿಕ್ಕಂದ್ರೆ ದಾಬಾ ಊಟ ಮಾಡಬೇಕು. ಆಮೇಲೆ ದಾಬಾ ಊಟ ಮಾಡಾಗ ಸಪ್ರೇಟ್ ಆರ್ಡ್ರ್ ಮಾಡಿಬಿಡ್ರಿ. ಥಾಲಿ ಅಂತ ಬರ್ತೈತಿ, 120 ರೂಪಾಯಿ 110 ರೂಪಾಯಿ ಥಾಲಿ ಬರ್ತೈತಿ, ಥಾಲಿನೇ ಆರ್ಡ್ರ್ ಮಾಡಿರಿ. ಒಂದು ವೇಳೆ ನೀವು ದಾಬಾ ಊಟನ ಮಾಡೋ ಪರಿಸ್ಥಿತಿ ಆಯ್ತಂದ್ರೆ 4 ರೊಟ್ಟಿ 1-2 ಥರ ಪಲ್ಯ ಸ್ವಲ್ಪ ಅನ್ನ ಕೊಡ್ತಾರೆ, ಬೆಟ್ರ್ ಆಪ್ಷನ್ 120 ರೂಪಾಯಿಗೆ. ಆಮೇಲೆ ನೀವು ಸಪ್ರೇಟ್ ಕಾಜು ಕರಿ ತೊಗೋತೀನಿ, ಪನ್ನೀರ್ ತೊಗೋತೀನಿ, ನಿಮ್ಮ ಹತ್ರ ರೊಕ್ಕ ಇದ್ರೆ ತೊಗೋಬೋದಪ್ಪ. ಕಡಿಮೆ ರೊಕ್ಕಿದ್ದು ಬಜೆಟ್ ಒಳಗೆ ಬರ್ತೀನಿ ಅಂದ್ರೆ ಅದನ್ನ ತೊಗೋಬೇಕು, ಬೇರೆ ಆಪ್ಷನ್ ಇಲ್ಲ. ಇಲ್ಲಕ್ಕಂದ್ರೆ ಅಲ್ಲಿ ನಾಷ್ಟ ಮಾಡಬೇಕು, ಇಲ್ಲ ಚಾ ಬಿಸ್ಕಿಟ್ ತಿಂದು ಮುಗಿಸ್ಬೇಕು, ಇಲ್ಲ ಮ್ಯಾಗಿ ತಿನ್ನಬೇಕು. ಇಷ್ಟು ಆಪ್ಷನ್ ಐತಿ. ಎಲ್ಲ ಕಡೆ ಸ್ವಚ್ಛತೆ ಐತಿ, ಎಲ್ಲ ಕಡೆ ತಿರುಗಾಡ್ರಿ, ಮಜಾ ಮಾಡಿರಿ, ಆರಾಮಾಗಿ ಹೋರಿ. ಮತ್ತೆ ಸಿಗೋನು, ಬಾಯ್.